ಸರ್ಕಾರದ ಈ 10,000 ಕೋಟಿ ಪ್ರಾಜೆಕ್ಟ್ ನಮಗೆ ಬೇಕಾ? ಅದ್ಯಾವುದು ಅಂತಂದರೆ ಶರಾವತಿ ಪಂಪ್ಡ್ ಸ್ಟೋರೇಜ್ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್. ಮೊದಲನೇದಾಗಿ ಈ ಪಂಪ್ಡ್ ಸ್ಟೋರೇಜ್ ಅಂದರೆ ಏನು? ಹಾಗಂದರೆ ಅಪ್ಪರ್ ರಿಸರ್ವೈರಿಂದ ಲೋಯರ್ ರಿಸರ್ವೈರಿಗೆ ನೀರನ್ನು ಪೈಪ್ಗಳ ಮುಖಾಂತರ ಹರಿಸಿದಾಗ ಮಧ್ಯದಲ್ಲಿ ಇವರು ಟರ್ಬೈನ್ಗಳನ್ನು ಯೂಸ್ ಮಾಡಿರ್ತಾರೆ. ಸೊ ರಭಸವಾಗಿ ಹರಿತಕ್ಕಂಥ ನೀರು ಟರ್ಬೈನ್ಗಳನ್ನು ಸ್ಪಿನ್ ಮಾಡಿದಾಗ ಎಲೆಕ್ಟ್ರಿಸಿಟಿ ಉತ್ಪತ್ತಿಯಾಗುತ್ತೆ. ಈಗ ಆಲ್ರೆಡಿ ಇಂಡಿಯಾದಲ್ಲಿ ಈ ಪಂಪ್ಡ್ ಸ್ಟೋರೇಜ್ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ಗಳು ಆಪರೇಷನಲ್ಲಿ ವರ್ಕ್ ಮಾಡ್ತಾ ಇದ್ದಾವೆ. ತಮಿಳುನಾಡಿನ ಕದಂಪರೈನಲ್ಲಿ 400 ಮೆಗಾವ್ಯಾಟು, ವೆಸ್ಟ್ ಬೆಂಗಾಲ್ನ ಪುರಲಿಯಾದಲ್ಲಿ 900 ಮೆಗಾವ್ಯಾಟು, ಆಂಧ್ರ ಪ್ರದೇಶದ ಶ್ರೀಶೈಲಂನಲ್ಲಿ 900 ಮೆಗಾವ್ಯಾಟು, ಹಾಗೆ ಮಹಾರಾಷ್ಟ್ರದ ಘಾಟ್ಕರ್ನಲ್ಲಿ 250, ಬೈರಾದಲ್ಲಿ 150 ಹಾಗೂ ಪೈಥಾನಲ್ಲಿ 12 ಮೆಗಾವ್ಯಾಟ್ ಅಷ್ಟು ಪ್ರಾಜೆಕ್ಟ್ಗಳು ಈಗ ಆಲ್ರೆಡಿ ಎಕ್ಸಿಸ್ಟಲ್ಲಿ ಇದ್ದಾವೆ. ಸೊ ಈ ಪಂಪ್ಡ್ ಸ್ಟೋರೇಜಿಂದ ಬೆನಿಫಿಟ್ ಏನಪ್ಪ ಅಂತಂದರೆ ಆಫ್ ಪೀಕ್ ಟೈಮಲ್ಲಿ ಯಾವಾಗ ಎಲೆಕ್ಟ್ರಿಸಿಟಿ ಡಿಮ್ಯಾಂಡ್ ಕಡಿಮೆ ಇರುತ್ತೋ ಆಗ ಲೋಯರ್ ರಿಸರ್ವೈರಿಂದ ನೀರನ್ನು ಅಪ್ಪರ್ ರಿಸರ್ವೈರಿಗೆ ಪಂಪ್ ಮಾಡಿ ಸ್ಟೋರ್ ಮಾಡ್ತಾರೆ. ಸೊ ಅದೇ ರೀತಿ ಯಾವಾಗ ನಮಗೆ ಎಲೆಕ್ಟ್ರಿಸಿಟಿ ಡಿಮ್ಯಾಂಡು ಜಾಸ್ತಿ ಇರುತ್ತೋ ಆಗ ಅಪ್ಪರ್ ರಿಸರ್ವೈರಿಂದ ಲೋಯರ್ ರಿಸರ್ವೈರಿಗೆ ಟರ್ಬೈನ್ ಥ್ರೂ ನೀರನ್ನು ಫ್ಲೋ ಮಾಡಿದಾಗ ನಮಗೆ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗುತ್ತೆ. ಸೊ ನಿಮಗೆ ಇವಾಗ ಡೌಟ್ ಬಂದಿರ್ಬೋದು, ಕೆಳಗಡೆ ಇರತಕ್ಕಂಥ ನೀರನ್ನು ಮೇಲ್ಗಡೆ ಇರೋ ರಿಸರ್ವೈರ್ಗೆ ಪಂಪ್ ಮಾಡಬೇಕು ಅಂತಂದರೆ ಎಲೆಕ್ಟ್ರಿಸಿಟಿ ಬೇಡವಾ ಅಂತೇಳಿ. ಹೌದು, ಎಲೆಕ್ಟ್ರಿಸಿಟಿ ಬೇಕು. ಆದರೆ ಈ ಎಲೆಕ್ಟ್ರಿಸಿಟಿ ಯಾವ್ಯಾವ ಫಾರ್ಮಲ್ಲಿ ತಗೋತಾರೆ ಅಂತಂದರೆ ಆಫ್ ಪೀಕ್ ಟೈಮಲ್ಲಿ ಡಿಮ್ಯಾಂಡು ಕಡಿಮೆ ಇರೋದ್ರಿಂದ ಸೊ ಎಕ್ಸಸ್ ಆಗಿ ವೇಸ್ಟ್ ಆಗ್ತಕ್ಕಂಥ ಎಲೆಕ್ಟ್ರಿಸಿಟಿನ ಇಲ್ಲಿ ಯೂಸ್ ಮಾಡ್ತಾರೆ. ಸೊ ಎರಡನೇದು ರಿನ್ಯೂಯಬಲ್ ಎನರ್ಜಿ ಆದಂಥ ಸೋಲಾರ್ ಅಥವಾ ವಿಂಡ್ ಎನರ್ಜಿನ ಇಲ್ಲಿ ಯೂಸ್ ಮಾಡ್ತಾರೆ. ಸೊ ಇನ್ನೊಂದು ಗ್ರಿಡ್ ಬ್ಯಾಲೆನ್ಸು, ಹಾಗಂದರೆ ಲೆಸ್ ಕನ್ಸಂಪ್ಷನಲ್ಲಿ ಜಾಸ್ತಿ ಎಲೆಕ್ಟ್ರಿಸಿಟಿನ ಪ್ರೊಡ್ಯೂಸ್ ಮಾಡೋದು. ಹಾಗಾದರೆ ಇಷ್ಟೆಲ್ಲ ಬೆನಿಫಿಟ್ ಇರೋ ಈ ಸ್ಟೋರೇಜ್ ಪ್ರಾಜೆಕ್ಟ್ ಯಾಕೆ ಆಗಬಾರ್ದು ಅಥವಾ ಯಾಕೆ ಅಪೋಸ್ ಮಾಡ್ತಾ ಇದ್ದಾರೆ? ಯಾಕೆ ಅಂತಂದರೆ ಈ ಪ್ರಾಜೆಕ್ಟು ಲೊಕೇಟ್ ಆಗಿರೋದು ವೆಸ್ಟರ್ನ್ ಘಾಟ್ಸಲ್ಲಿ. ಅಂದರೆ ತಳಕಳಲೆ ರಿಸರ್ವೈರಿಂದ ಗೇರುಸೊಪ್ಪ ರಿಸರ್ವೈರ್ಗೆ 2 ವಾಟರ್ ಪೈಪ್ಗಳನ್ನು ಇವರು ಇನ್ಸ್ಟಾಲ್ ಮಾಡ್ತಾ ಇದ್ದಾರೆ. ಸೊ 9 ಡಯಾಮೀಟರ್ ಇರೋ ಈ 2 ದೊಡ್ಡ ಪೈಪ್ಗಳನ್ನು ಹೈಯರ್ ರಿಸರ್ವೈರಿಂದ ಪವರ್ ಹೌಸ್ಗೆ ಸುಮಾರು 2.8 ಕಿಲೋಮೀಟರ್, ಹಾಗೆ ಪವರ್ ಹೌಸಿಂದ ಗೇರುಸೊಪ್ಪ ರಿಸರ್ವೈರ್ಗೆ ಸುಮಾರು 3.8 ಕಿಲೋಮೀಟರ್ನ ಅಂಡರ್ಗ್ರೌಂಡಲ್ಲಿ ಈ ಪೈಪ್ಗಳನ್ನು ಹಾಕ್ತಾರೆ. ಇನ್ನು ಅಂಡರ್ಗ್ರೌಂಡಲ್ಲಿರ್ತಕ್ಕಂಥ ಪವರ್ ಹೌಸಲ್ಲಿ ಕೂಡ 250 ಮೆಗಾವ್ಯಾಟ್ನ 8 ಟರ್ಬೈನ್ಸ್ನ ಇನ್ಸ್ಟಾಲ್ ಮಾಡ್ತಾ ಇದ್ದಾರೆ. ಇದರಿಂದ 2000 ಮೆಗಾವ್ಯಾಟ್ ಎಲೆಕ್ಟ್ರಿಸಿಟಿನ ಇವರು ಪ್ರೊಡ್ಯೂಸ್ ಮಾಡೋ ಪ್ಲ್ಯಾನಲ್ಲಿದ್ದಾರೆ. ಹಾಗೇನಾದರೂ ಆದರೆ ಇದು ಇಂಡಿಯಾದ ಹೈಯೆಸ್ಟ್ ಪಂಪ್ ಸ್ಟೋರೇಜ್ ಪ್ರಾಜೆಕ್ಟ್ ಆಗುತ್ತೆ. ಬಟ್ ಪ್ರಾಬ್ಲಮ್ ಏನು ಅಂತಂದರೆ ಇಷ್ಟು ದೊಡ್ಡ ಕಾಂಕ್ರೀಟ್ ಪೈಪ್ಗಳನ್ನು ಇವರು ಅಂಡರ್ಗ್ರೌಂಡಲ್ಲಿ ಹಾಕಬೇಕಾದ್ರೆ ಸುಮಾರು ಪಶ್ಚಿಮ ಘಟ್ಟದಲ್ಲಿರ್ತಕ್ಕಂಥ 16,000 ಮರಗಳನ್ನು ಇವರು ಕಡಿಬೇಕಾಗುತ್ತೆ. ಸೊ ಎರಡನೇದಾಗಿ 378 ಎಕರೆಯಷ್ಟು ಭೂಮಿ ಇದಕ್ಕೆ ತುತ್ತಾಗುತ್ತೆ. ಇದರಲ್ಲಿ ಅಪ್ರಾಕ್ಸಿಮೇಟ್ಲಿ 133 ಎಕರೆಯಷ್ಟು ಕಂಪ್ಲೀಟಾಗಿ ಫಾರೆಸ್ಟ್ ಆಗಿದೆ. ಹಾಗೆ ಮೇಜರ್ ಆಗಿ ಅಳಿವಿನ ಅಂಚಿನಲ್ಲಿರ್ತಕ್ಕಂಥ ಲಯನ್ ಟೇಲ್ಡ್ ಮಕಾಕೆ ಸೊ ನಮಗೆ ಭಾರತದಲ್ಲಿ ವೆಸ್ಟರ್ನ್ ಘಾಟ್ಸಲ್ಲಿ ಮಾತ್ರ ನೋಡೋಕ್ಕೆ ಸಿಗುತ್ತೆ. ಹಾಗೆ ಈ ಶರಾವತಿ ವ್ಯಾಲಿನಲ್ಲಿ ಅತಿ ಹೆಚ್ಚು ಈ ಪ್ರಾಣಿಗಳು ವಾಸವಾಗಿದ್ದಾವೆ. ಸೊ ಇದರಿಂದ ಈ ಪ್ರಾಜೆಕ್ಟ್ ಏನಾದರೂ ಆದರೆ ಇವುಗಳ ಅಳಿವಿಕೆಗೆ ನಾವು ಕಾರಣ ಆಗ್ತೀವಿ. ಇನ್ನು ಭೂಮಿ ಒಳಗಡೆ ಕೊರೆಯೋದ್ರಿಂದ ಸುತ್ತಮುತ್ತ ಗುಡ್ಡ ಇರೋ ಕಾರಣದಿಂದ ನಾವು ಬ್ಲಾಸ್ಟ್ ಮಾಡೋ ಪರಿಸ್ಥಿತಿ ಬರುತ್ತೆ. ಹಾಗೆ ಕೊನೆಯದಾಗಿ ಲ್ಯಾಂಡ್ಸ್ಲೈಡ್ ಆಗೋ ಚಾನ್ಸಸ್ ಕೂಡ ತುಂಬ ಹೆಚ್ಚಾಗುತ್ತೆ. ಸೊ KPCLು ಪ್ರಪೋಸ್ ಮಾಡಿರೋ ಈ ಒಂದು ಪ್ರಾಜೆಕ್ಟ್ನ ಸಿದ್ದರಾಮಯ್ಯ ಗೌರ್ಮೆಂಟು ಅಪ್ರೂವ್ ಮಾಡಿ DPRನು ಕೂಡ ರಿಲೀಸ್ ಮಾಡಿದ್ದಾರೆ. ಆ್ಯಂಡ್ ಈವನ್ ನ್ಯಾಷನಲ್ ಬೋರ್ಡ್ ಆಫ್ ವೈಲ್ಡ್ ಲೈಫ್ ಕೂಡ ಇದಕ್ಕೆ ವಿತ್ ಸಮ್ ಕಂಡೀಷನ್ಸ್ ಇನ್ ಪ್ರಿನ್ಸಿಪಲ್ ಅಪ್ರೂವಲ್ನ ಕೊಟ್ಟಿದ್ದಾರೆ. ಅಂದರೆ ಯಾವುದೇ ಪಾರ್ಟಿ ಅಧಿಕಾರಕ್ಕೆ ಬಂದರೂ ಕೂಡ ಅವರಿಗೆ ಅವರ ಒಂದು ಬೆನಿಫಿಟ್ಸ್ನ ಮಾತ್ರ ನೋಡ್ತಾರೆ ಹೊರತು ಪರಿಸರದ ಬಗ್ಗೆ ಅವರಿಗೆ ಯಾವುದೇ ಕಾಳಜಿ ಇಲ್ಲ ಅಂತ ಕಾಣಿಸ್ತಾ ಇದೆ. ಸೊ ಇನ್ನೊಂದು ಕಡೆ ಸರ್ಕಾರ EIA ರಿಪೋರ್ಟ್ನ ಕಂಪ್ಲೀಟಾಗಿ ಪಬ್ಲಿಷೇ ಮಾಡಿಲ್ಲ. ಸೊ EIA ರಿಪೋರ್ಟ್ ಏನು ಅಂತಂದರೆ ಯಾವುದೇ ಒಂದು ಪ್ರಾಜೆಕ್ಟಿಂದ ಪರಿಸರಕ್ಕೆ ಎಷ್ಟು ಹಾನಿ ಆಗ್ತಾ ಇದೆ, ಅಲ್ಲಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳಿಗೆ ಎಷ್ಟು ಹಾನಿಯಾಗುತ್ತೆ, ಹಾಗೆ ಈ ಒಂದು ಪ್ರಾಜೆಕ್ಟ್ನ ಮಾಡಬೇಕಾ ಅಥವಾ ಬೇಡ ಅನ್ನೋ ಒಂದು ಕಂಪ್ಲೀಟ್ ರಿಪೋರ್ಟು ಈ ಒಂದು EIA ರಿಪೋರ್ಟಲ್ಲಿ ಇರುತ್ತೆ. ಸೊ ಈ ಒಂದು EIA ರಿಪೋರ್ಟ್ನ ಲೋಕಲ್ ಲ್ಯಾಂಗ್ವೇಜ್ ಹಾಗೆ ಕನ್ನಡದಲ್ಲಿ ಕೂಡ ಇವರು ಪಬ್ಲಿಷ್ ಮಾಡಿಲ್ಲ. ಒಂದು ವೇಳೆ ಈ ಪ್ರಾಜೆಕ್ಟಿಂದ ಎಲೆಕ್ಟ್ರಿಸಿಟಿನ ಏನೋ ಜನ್ರೇಟ್ ಮಾಡ್ತಾರೆ. ಸೊ ಜನ್ರೇಟ್ ಮಾಡಿರ್ತಕ್ಕಂಥ ಒಂದು ಎಲೆಕ್ಟ್ರಿಸಿಟಿನ ಶರಾವತಿ ವ್ಯಾಲಿಯಿಂದ ಬೆಂಗಳೂರಿಗೆ ಒಂದು ಫ್ರೆಶ್ ಲೈನಲ್ಲಿ ತೊಗೊಂಡೋಗ್ಬೇಕಾದ್ರೆ ಮತ್ತೆ ಆ ಭಾಗದಲ್ಲಿ ಆ ಬರ್ತಕ್ಕಂಥ ಒಂದು ಭೂಭಾಗವನ್ನು ಮತ್ತೆ ಇವರು ಪಡಿಬೇಕಾಗತ್ತೆ. ಇಷ್ಟೆಲ್ಲ ನೋಡಿದ ಮೇಲೆ ಈ ಶರಾವತಿ ಪಂಪ್ಡ್ ಸ್ಟೋರೇಜ್ ಪ್ರಾಜೆಕ್ಟು ಮಾಡಬೇಕಾ ಅಥವಾ ಬೇಡ? ಸೊ ನಿಮ್ಮ ಒಪಿನಿಯನನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಇದನ್ನು ಹೆಚ್ಚು ಜನರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.